ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು 5:30 ಆಗಿದೆ. ಸೊ 5 o'clockಗೆ ಹೇಳ್ತಾ ಇದ್ದೀನಿ ಇವಾಗ ನಾನು ಬೆಳಗ್ಗೆನೆ. ಸೊ ಸ್ವಲ್ಪ ಎಲ್ಲ ಕೆಲಸಗಳು ಒಂದಷ್ಟು ಆಸನಗಳೆಲ್ಲ ಮಾಡಿ ಇವಾಗ 5:30 ಆಗೋಗ್ಬಿಡ್ತು. ಯಾಕೆಂದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಬನ್ನಿ ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡಿ 5:30. ನಾವು 1/4 ಗಂಟೆ ಮುಂಚಿತವಾಗಿ ಇಡ್ತೀವಿ ಯಾವಾಗಲೂ ಟೈಮು, ಮಕ್ಕಳು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅಂತ. ವೆದರು ಕೂಡ ಅಷ್ಟೇ ತುಂಬ ಕೋಲ್ಡ್ ಆಗಿದೆ ಇವಾಗ. ಆದರೆ ಚೆನ್ನಾಗಿ ಅನಿಸುತ್ತೆ. ಒಂದು ರೌಂಡ್ ವಾಕ್ ಕೂಡ ನಾನು ಹೋಗಿ ಬಂದೆ. ಮತ್ತು ನನಗೆ ಈ ರೀತಿ ಹೊರಗಡೆ ನಿಂತ್ಕೊಳ್ಳೋದು ಬೆಳಗಿನ ಟೈಮ್ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಪ್ರಶಾಂತವಾಗಿರುತ್ತೆ, ಒಂಥರ ಒಳ್ಳೆ ಪಾಸಿಟಿವ್ ಮೈಂಡ್ ಬರುತ್ತೆ. ಹಾಗಾಗಿ ನಾನು ಒಂದು 5 ನಿಮಿಷ ಅಟ್ಲೀಸ್ಟ್ ಒಂದು 10 ನಿಮಿಷ ನಿಂತ್ಕೊಂಡು ಬಿಡ್ತೀನಿ. ಬಿಸಿನೀರು ಕುಡ್ಕೊಂಡು ಸುಮ್ಮನೆ ಹಾಗೆ ಒಂಥರ ಒಂದು ಒಳ್ಳೆ ಫೀಲ್ ಮಾಡಿಕೊಂಡು ನಿಂತ್ಕೊಳ್ತೀನಿ. ಆನಂತರ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಇವಾಗ ನಾನು ಅದು ಬಿಸಿನೀರೆಲ್ಲ ಕಾಯಿಸಿಟ್ಟಿದ್ದೆ. ಸೊ ಕುಡಿದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ. ಈ ರೀತಿ ಬೆಳಗಿನ ಟೈಮ್ ಬೇಗ ಎದ್ದೇಳೋದ್ರಿಂದ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿರ್ತೀವಿ ಫ್ರೆಂಡ್ಸ್. ಸೊ ನಾನು ಬೆಳಗಿನ ಟೈಮು ಇದು ಆಮ್ಲ ಚೂರ್ಣನ ತಗೊತೀನಿ. ಮತ್ತು ಇವತ್ತು ನಾನು ತಿಂಡಿ ಬಂದು ನವಣೆ ಕಿಚಡಿ ಮಾಡೋಣ ಅಂತೇಳಿ ರಾತ್ರಿಯೇ ನವಣೆ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಒಂದು 3/4 ಪಾವಷ್ಟು ನವಣೆ, ಒಂದು 1/4 ಪಾವಷ್ಟು ಏನಪ್ಪ ಅಂದರೆ ಹೆಸರುಬೇಳೆ ನೆನೆಸಿಟ್ಟಿದ್ದೆ. ಅದಕ್ಕೆ ಇವಾಗ ಹಸಿ ಬಟಾಣಿನ ಹಾಕಿ ಒಂದು ವಿಷೆಲ್ಲ ಕೂಗೋಕ್ಕೆ ಇಡ್ತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಒಂದು ಪಾವಷ್ಟು ನೀವು ನವಣೆ ಹಾಕೊಬೋದು, ಒಂದು ಅರ್ಧ ಪಾವಷ್ಟು ಹೆಸರುಬೇಳೆ ಹಾಕೊಬೋದು. ಸೊ ಇವಾಗ ಅದನ್ನು ಅಷ್ಟಲಿಗೆ ಬಿಟ್ಬಿಟ್ಟು ಒಂದು ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಿದ್ದೀರಾ ನನಗೆ ಹೇಗೆ ಮಾಡೋದು ಅಂತ ಹೇಳಿ. ಫಸ್ಟು ನಾನು ಒಂದು ಗ್ಲಾಸಷ್ಟು ನೀರು ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು, ಅಂದರೆ ಚಿಕ್ಕ ಸ್ಪೂನು ನಾವೇನು ತಿಂಡಿ ತಿಂತೀವಲ್ವ, ಸೊ ಆ ಸ್ಪೂನಲ್ಲಿ ನಾನು 1-2 ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ತಣ್ಣೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೈ ಆಡಿಸ್ಕೊಬೇಕು ಚೆನ್ನಾಗಿ. ಅದು ಕುದಿ ಬರೋವರೆಗೂ ಕೂಡ ಕೈ ಆಡಿಸ್ತಾ ಇರಬೇಕಾಗತ್ತೆ. ಸ್ವಲ್ಪನೂ ಕೂಡ ಅದು ಗಂಟು ಬರಬಾರ್ದು. ಒಂಥರ ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಈ ಥರ ಕೈ ಆಡಿಸ್ತಾ ಇರಬೇಕು ಕುದಿಯೋವರೆಗೆ. ಆಮೇಲೆ ಬೇಕಿದ್ರೆ ಒಂದು 5ರಿಂದ 8 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ಸೊ ಈ ರೀತಿ ಮಾಡಿಕೊಂಡು ನಾವು ಅದಕ್ಕೆ ಹಾಲು ಅಥವಾ ಬೆಲ್ಲನ ಹಾಕೊಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಉಪ್ಪು ಹಾಕಿ ಕೂಡ ಇದನ್ನು ತೊಗೊಬೋದು. ಇಲ್ಲ ನಮಗೆ ಮಜ್ಜಿಗೆ ಹಾಕೋತೀವಿ ಅಂದರೆ ಇದು ಆರಿದ ನಂತರ ಮಜ್ಜಿಗೆನ ಚೆನ್ನಾಗಿ ದಡಗ್ಬಿಟ್ಟು, ಅಂದರೆ ಒಂಥರ ಮಜ್ಜಿಗೆ ತೆಳುವು ಮಜ್ಜಿಗೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಕುಡಿಬೋದು. ಆದರೆ ನಾನಿವಾಗ ಇಲ್ಲಿ ಇದನ್ನು 1 ಗ್ಲಾಸ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ನೋಡ್ಕೊಳ್ಳಿ, ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ನೀರು ಬೇಕಾದರೂ ಸೇರಿಸ್ಕೋಬೋದು. ಸೊ ಬಿಸಿ ಹಾಲು, ಕಾದಿರೋ ಹಾಲನ್ನ ಹಾಕಿಬಿಟ್ಟು ಕೊನೆಯದಾಗಿ ನಾವು ಬೆಲ್ಲನ ಹಾಕಿದ್ರಾಯಿತು. ಇವಾಗ ನನಗೆ ಯಾಕೋ ಸ್ವಲ್ಪ ಅದು ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ನಾನೇನಂದರೆ 2 ಗ್ಲಾಸ್ ಅಷ್ಟು ಮಾಡ್ಕೊತಾ ಇದ್ದೀನಿ, ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತೇಳಿ. ಮಕ್ಕಳು ಅಂದರೆ ಸಂಜೆ ಕುಡಿತಾರೆ. ಇವತ್ತೇನೋ ತಿಂಡಿನೇ ಕೊಡೋಣ, ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಲ್ವ. ಸೊ ಅದಕ್ಕೋಸ್ಕರ ಕೆಲವೊಂದು ಸಲ ಬೆಳಗ್ಗೆನೂ ಕುಡಿತಾರೆ, ಸಂಜೆ ಹಿಂಗೆ ಆಗುತ್ತೆ ಟೈಮು, ಅದ್ರ ಮೇಲೆ ಡಿಪೆಂಡ್ಸು. ಸೊ ಇವಾಗ ನೋಡಿ ಬೆಲ್ಲ ಕೂಡ ಹಾಕಿದ್ದಾಯಿತು, ಮಾಲ್ಟು ರೆಡಿ ಆಗೋಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೀಟಾಗಿ ಮಾಡ್ಕೊಬೇಕಷ್ಟೇ. ಥರ ಪಾಯಸ ರೀತಿ ಬಂದಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಯಾರಿಗಾದರೂ ನನ್ನ ಒಂದು RM ಸಂಪೂರ್ಣ ಮಾಡಬೇಕಂತ ಹೇಳಿದ್ರೆ ಆರ್ಡ್ರ್ ಕೂಡ ಮಾಡಿ. ಖಂಡಿತ ಒಳ್ಳೆ ರೀತಿ ಹೋಮ್ ಮೇಡಾಗಿ ನಾನು ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಇವಾಗ ಅದನ್ನು ಹಾರಾಗಿ ಬಿಟ್ಬಿಟ್ಟು ಕಿಚಡಿಗೆ ಏನು ಬೇಕೋ ಅದನ್ನು ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಕೂಡ ಹಚ್ಚಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ. ನನಗೇನಂತ ಹೇಳಿದ್ರೆ ಏನೇ ಒಂದು ರೆಸಿಪಿ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಬೇಗ ಪಟಪಟ ಅಂತ ಮಾಡಿಬಿಡ್ಬೇಕು. ಅದು ಮಾಡೋ ಟೈಮಲ್ಲಿ ಅದು ಕೆಲವೊಂದ್ಸಲಿ ಮರ್ತೋಗ್ಬಿಡುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ಇವಾಗ ಹಚ್ಚಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದು ರೆಡಿ ಮಾಡಿದ ನಂತರ ನಾನು ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಹೇಳಿ ಕಸ ಗುಡಿಸ್ಕೊತಾ ಇದ್ದೀನಿ. ಹಸ್ಬೆಂಡ್ ದೀಪ ಹಚ್ಚಬೇಕಿತ್ತು, ಹಾಗಾಗಿ ನಾನು ಡೈಲಿ ಅಷ್ಟೇ ಅಟ್ಲೀಸ್ಟು ನನಗೆ ಮನೆಯೆಲ್ಲ ಒರ್ಸೋಕೆ ಆಗದಿದ್ರು ಕೂಡ ಬೆಳಗ್ಗೆ ಟೈಮ್ ಆಗಿಬಿಡುತ್ತಲ್ವ, ಬ್ರೇಕ್ಫಾಸ್ಟ್ ಮಾಡೋದೆಲ್ಲ ಇರುತ್ತೆ. ಆದರೆ ಈ ಥರ ಬಾಗಿಲನ್ನ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹೊಸ್ಲಿಗೆ ರಂಗೋಲಿ ಹಾಕಿ ಹೂವು ಇಟ್ಟು, ಅದು ಯಾವಾಗಲೂ ಅಷ್ಟೇ. ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ದೇವ್ರಿಗೆ ದೀಪ ಹಚ್ಚದೆ ಅವ್ರ ಆಫೀಸ್ ಕೂಡ ಹೋಗಲ್ಲ. ಆಫೀಸ್ ಅಂತಲ್ಲ, ನಾವೆಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಫಸ್ಟು ನಾವು ಹೊಸ್ಲಿಗೆ ರಂಗೋಲಿ ಹಾಕಿ ದೇವ್ರಿಗೆ ದೀಪ ಹಚ್ಚೋದು, ಇದೆಲ್ಲ ಸಂಪ್ರದಾಯನ ನಾವು ಫಾಲೋ ಮಾಡ್ತೀವಿ. ಸೊ ಅವ್ರು ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ಇರಿ 1 ನಿಮಿಷ ನಾನು ಬಾಗಿಲು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ.
ಸೊ ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ಆದಷ್ಟು ನೀವು ಬೆಳಗಿನ ಜಾವನೇ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ಬೇಕಾದರೆ ನಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಒಂಥರ ಟೈಮ್ ಸಿಗುತ್ತೆ, ಒಂಥರ ಪಾಸಿಟಿವ್ ಆಗಿರುತ್ತೆ, ಒಂಥರ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ. ಆದರೆ ಅಟ್ಲೀಸ್ಟ್ ನಾವು 4 ಗಂಟೆಗೆ ಎದ್ದೇಳಲಿಲ್ಲ ಅಂದರೂ ಕೂಡ 5:30 ಹಂಗೆ ಅಷ್ಟಾದರೂ ನಾವು ಟ್ರೈ ಮಾಡಬೇಕಾಗುತ್ತೆ. ಈಗ ನನಗೂ ಕೂಡ ಅಷ್ಟೇ, ನಾನು ಬೇಗ ಎದ್ದೇಳೋದ್ರಿಂದ ಈ ನಡುವೆ ಅಂತೂ ತುಂಬ ಕೆಲವೊಂದಷ್ಟು ಒಳ್ಳೆ ಅಭ್ಯಾಸಗಳನ್ನ ನಾನು ರೂಢಿ ಮಾಡ್ಕೊತಾ ಇದ್ದೀನಲ್ವಾ. ಸೊ 5:30 ಇತ್ತು, ಇವಾಗ 5 o'clock ಎದ್ದೇಳ್ತಾ ಇದ್ದೀನಿ. ಎಷ್ಟು ಟೈಮು ನಮಗೆ ಸಿಗುತ್ತೆ, ಎಲ್ಲ ಕೆಲಸಗಳು ಮಾಡ್ಕೊಬೋದು, ಬೇಗ ಕೆಲಸ ಮುಗಿಯುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಒಂದು 10 ಗಂಟೆ, ಒಂದು 9:30 ಹಂಗೆಲ್ಲ ಅಡುಗೆ ಆಗಿರ್ಬೋದು, ಮನೆ ಕೆಲಸ ಎಲ್ಲ ಕೆಲಸ ಮುಗಿಸಿ ನನಗೆ ನೆಕ್ಸ್ಟು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಟೈಮು ಸಿಗ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಯಾರೂ ಕೂಡ ಖುಷಿಪಟ್ಟು ಬೆಳಗಿನ ಜಾವ ಎದ್ದೇಳಲ್ಲ, ಆದರೆ ಅದನ್ನು ನಾವು ಟ್ರೈ ಮಾಡ್ತಾ ಅದು ನಮಗೆ ಬಂದುಬಿಡುತ್ತೆ. ನಾನು ಕೂಡ ಅಷ್ಟೇ, ಎಷ್ಟೋ ಸಾರಿ ನಾನಂತಲ್ಲ, ಎಲ್ಲರೂ ಮಾಡೋದು ಅದೇ ಕೆಲಸ. ಸೊ ಆಫ್ ಮಾಡಿ ನಾವು ಅಲಾರಾಮ್ನ ಮಲ್ಕೊತೀವಿ. ಆದರೆ ಒಂದು 21 ದಿನ ಚಾಲೆಂಜ್ ತೊಗೊಳ್ಳಿ, ಖಂಡಿತವಾಗ್ಲೂ ಅದು ನಿಮಗೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ನಾನು ಇವಾಗ ಒಂದು ವಾರದಿಂದ 5 o'clock ಎದ್ದೇಳ್ತಾ ಇದ್ದೀನಿ. ಒಂದು ವಾರ ಆಗಿದೆ. 21 days ಫಾಲೋ ಮಾಡಲೇಬೇಕಂತೇಳಿ ಸ್ಟ್ರಿಕ್ಟಾಗಿ ನಾನು ಮನಸ್ಸು ಕಂಡ್ಕೊಂಬಿಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ, ಆ ಟೈಮ್ಗೆ ಎಚ್ಚರ ಆಗಿಬಿಡ್ತಾಯಿದೆ. ನೋಡೋಣ ಅದು ಹೆಂಗೆ ಹೋಗುತ್ತೆ ಅಂತ ಹೇಳಿ. ಇವಾಗ ಮಗಳು ಕೂಡ ಎದ್ಲು, ಏನೋ ಬೇಗ ಎದ್ದು ಬಂದು ಇಲ್ಲಿ ಮಲ್ಕೊಂಡಿದ್ದಾಳೆ. ಅದೊಂದು ಅಭ್ಯಾಸ ಮಕ್ಕಳಿಗೆ. ಅವನು ಮಲಗಿದ ಎದ್ದ ತಕ್ಷಣ ಮತ್ತೆ ಇಲ್ಲೊಂದು ರೌಂಡ್ ಬಂದು ಎಲ್ಲ ಮಲ್ಕೊತಾರೆ. ಇವಾಗ ಇದು ಮಾಲ್ಟು ಕೂಡ ಹಾರಿದೆ ಅಲ್ವಾ. ಸೊ ಇವಾಗ ಅದನ್ನು ಹಸ್ಬೆಂಡ್ ಮತ್ತು ನಾನು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಗ್ಲಾಸ್ಗೆ ಹಾಕೊತಾ ಇದ್ದೀನಿ. ಯಾಕೋ ಸ್ವಲ್ಪ ಕಡಿಮೆ ಆಗೋಯ್ತು, ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ನೀರು ಹಾಕೊಬೋದಿತ್ತು. ಸೊ ಪರವಾಗಿಲ್ಲ ಸಾಕಂತೇಳಿ ಇವಾಗ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ತುಂಬ ಒಂಥರ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಒಂದು ಒಳ್ಳೆ ಬೆಲ್ಲ, ಅದೇನಂತ ಗೊತ್ತಿಲ್ಲ, ನಾನು ಬೆಲ್ಲ ಟೂ ಬ್ರದರ್ಸ್ ಅವ್ರದ್ದು ತರಿಸಿದ್ದೆ ಅಲ್ವಾ. ಟೇಸ್ಟ್ ಮಾತ್ರ ಒಂಥರ ನಾರ್ಮಲ್ ಇದಕ್ಕಿಂತ ತುಂಬ ಟೇಸ್ಟಿಯಾಗಿತ್ತು. ಸೊ ಹಸ್ಬೆಂಡು ಅದೇ ಹೇಳ್ತಾಯಿದ್ರು, ತುಂಬ ಸಖತ್ತಾಗಿದೆ ಅಂತೇಳಿ ಖುಷಿಪಟ್ಟು ಕುಡಿತಾಯಿದ್ರು. ನನಗೂ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಬೆಳಗಿನ ಟೈಮು ಟೀ ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಮಾಲ್ಟನ್ನು ನೀವು ಕುಡಿಯೋದ್ರಿಂದ ಎಷ್ಟು ಒಂಥರ ಸಮಾಧಾನ ಅನಿಸುತ್ತೆ, ಒಂಥರ ಎನರ್ಜಿ ಥರ ಅನಿಸುತ್ತೆ. ಖಂಡಿತವಾಗ್ಲೂ ನೀವು ಆರ್ಡ್ರ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಬೇಕಂತ ಹೇಳಿದ್ರೆ ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಒಂದು ಪ್ರಿಸರ್ವೇಟಿವ್ ಕೆಮಿಕಲ್ ಏನೂ ಹಾಕಲ್ಲ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಮಾಲ್ಟ್ ಕುಡ್ದಿದ್ದಾದ ನಂತರ ಇವಾಗ ತಿಂಡಿ ಮಾಡೋಣ ಅಂದ್ಕೊಂಡು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಬೇಳೆನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಹೇಳ್ದಂಗೆ ನಾನು ಸುಮಾರು ಬದಲಾವಣೆ ಮಾಡ್ಕೊಂಡಿದ್ದೀನಲ್ವ. ಸೊ ಆಯಿಲು ಅಷ್ಟೇ, ನಾನೀಗ ಕಡಲೆಕಾಯಿ ಎಣ್ಣೆ, ರೆಗ್ಯುಲರಾಗಿ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಇದೇ ಉಪಯೋಗಿಸ್ತಾ ಇರೋದು. ಯಾವುದೇ ರೀತಿ ರಿಫೈನ್ಡ್ ಆಯಿಲ್ ಉಪಯೋಗಿಸ್ಬಾರ್ದು ಅಂತೇಳಿ ಅಂದ್ಕೊಂಡು. ಸೊ ಇವಾಗ ನೋಡಿ ಅದೆಲ್ಲ ಫ್ರೈ ಆಗಿದ್ದಾಯಿತು. ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನವಣೆ ಮತ್ತು ಏನಂತ ಹೇಳ್ತೀವಿ, ಮೆಂತ್ಯ ಸೊಪ್ಪಿನ ಒಂದು ಕಿಚಡಿ ಅಂತ ಹೇಳ್ಬೋದು. ಸೊ ನಾನೇನಂತ ಹೇಳಿದ್ರೆ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತೀನಿ. ಈಗ ಮಿಲೆಟ್ಸ್ ಎಲ್ಲ ಟೇಸ್ಟ್ ಇಲ್ಲ ಅಂತ ಹೇಳ್ತಿರ್ತೀರಲ್ವ, ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಫ್ರೈ ಆದ ನಂತರ ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಜಜ್ಜಿ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ನಂತರ ಈರುಳ್ಳಿನ ಹಾಕಿಬಿಟ್ಟು ಇವಾಗ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಇವಾಗ ನಾನು ಅದು ಮೆಂತ್ಯ ಸೊಪ್ಪು ಎಲ್ಲ ಬಾಡಿದ ನಂತರ ಟೊಮೆಟೊ ಕೂಡ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಬೇಕಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಥರ ತುಂಬ ಜನ ಹೇಳ್ತಿರ್ತೀರ ಟೇಸ್ಟ್ ಇರಲ್ಲ ಅಲ್ಲ ಮಿಲೆಟ್ಸ್ ಅಂತ. ಸೊ ಖಂಡಿತವಾಗ್ಲೂ ಹೌದು, ಆದರೆ ಈ ರೀತಿ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಸೇರಿಸಿ ಒಂಥರ ಹೆಲ್ತಿಯಾಗೂ ಇರುತ್ತೆ. ಇವಾಗ ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ಕು ಅದೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ನಿಮಗೆ ಒಂಥರ ಹೆಲ್ತಿಯಾಗಿ ಕೂಡ ಇರುತ್ತೆ. ಇವಾಗ ಟೊಮೆಟೊ ಬಾಡಿದ ನಂತರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಚಿಲ್ಲಿ ಮತ್ತು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿರಿಯಾನಿ ಮಸಾಲೆ ಕೂಡ ನಾನು ಹಾಕ್ಕೊಂಡೆ. ನಿಮಗೆ ಅದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಧನಿಯಾ, ಚಿಲ್ಲಿ ಮತ್ತು ಏನು ಸ್ವಲ್ಪ ಬಿರಿಯಾನಿ ಪೌಡರು. ಸೊ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಬೇಲಿಗೆ ಬಿಟ್ಬಿಟ್ಟು ನಾನೇನು ಅದು ಕೂಗಿಸ್ಕೊಂಡಿದ್ನಲ್ವ, ಸೊ ಅದನ್ನು ಇವಾಗ ಸೇರಿಸಿ ಮಿಕ್ಸ್ ಕೊಡಬೇಕು. ಸೊ ಅದು ತುಂಬ ಹೊತ್ತು ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಗಟ್ಟಿ ಥರ ಅನಿಸುತ್ತೆ. ನೀವು ನೋಡಿಬಿಟ್ಟು ಅದನ್ನು ನೀರು ಹಾಕ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ. ಮಿಲೆಟ್ಸೇ ಅಷ್ಟು, ಅದರಲ್ಲೂ ನವಣೆ ಸ್ವಲ್ಪ ಬೇಗ ನೀರು ಎಲ್ಲ ಒಂಥರ ಹೀರ್ಕೊಂಡ್ಬಿಡುತ್ತೆ, ಗಟ್ಟಿ ಅನಿಸ್ಬಿಡುತ್ತೆ. ಆದಷ್ಟು ಅದನ್ನು ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ.
ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ. ಶುಗರ್ ಇರೋರಿಗಂತೂ ಇದು ಒಂದು ಒಳ್ಳೆ ಹೆಲ್ತಿ ರೆಸಿಪಿ. ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಅವ್ರಿಗೆ ಅಂತಲ್ಲ ಮಕ್ಳಿಗೂ ಕೂಡ ಈ ರೀತಿ ಒಂದು ಫುಡ್ ಹ್ಯಾಬಿಟ್ನ ನೀವು ಅಭ್ಯಾಸ ಮಾಡಿಸಿ. ಒಂದು ಒಳ್ಳೆ ಹೆಲ್ತಿಯಾಗಿರ್ತಾರೆ ಮಕ್ಕಳು ಕೂಡ. ನೋಡಿ ಫೈನಲ್ ಆಗಿ ಅದಕ್ಕೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ, ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಇವಾಗ ತಿಂಡಿ ರೆಡಿ ಆಗಿದ್ದಾಯಿತು. ನಂತರ ನಾನು ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನನಗೆ ಇವತ್ತೆಲ್ಲ ಕೆಲಸ, ಅಂಗಡೀಲಿ ತುಂಬ ಕೆಲಸ ಇದೆ. ಚಿಲ್ಲಿ ಪೌಡರು ಮತ್ತು ಬಿಸಿಬೇಳೆಬಾತ್ ಪೌಡರ್ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಅಡುಗೆನೂ ಕೂಡ ನಾನು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದಷ್ಟು ನನಗೆ ಕೆಲಸ ಇರೋ ಟೈಮಲ್ಲಿ ನಾನು ಬೆಳಗಿನ ಟೈಮೇ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟೊಟ್ಟೋಗ್ಬಿಡ್ತೀನಿ. ಇವಾಗ ನಾನು ಸುಮಾರು ಆಗಲೇ ನಾನು ತೋರಿಸಿದ್ದೀನಿ ಬೇಳೆ ಸಾಂಬಾರೇನು ಎಲ್ಲರಿಗೂ ಗೊತ್ತಿರುತ್ತೆ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಇವತ್ತು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಹಾಗೆ ಮಾಡ್ತೀನಿ, ಆಯಿಲ್ ಹಾಕ್ತೇನೆ ಮಾಡ್ತೀನಿ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂಥರ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಏನು ಒಂದೇ ಥರ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಕರಿಬೇವು ನಾರ್ಮಲಾಗಿ ಎಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಸ್ವಲ್ಪ ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಮಾಡಿಬಿಟ್ಟು ಮೂಲಂಗಿ ಎಲ್ಲ ಫ್ರೈ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಏನಿದೆ ಅದನ್ನು ಹಾಕಿಬಿಟ್ಟು ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡು ಬೇಳೆ ಕಟ್ಟೇನಿರುತ್ತೆ ಅದನ್ನು ಇವಾಗ ನಾನು ಬೇಯಿಸ್ಕೊಂಡಿದ್ದೀನಲ್ವ. ಸೊ ಅದನ್ನೆಲ್ಲ ಹಾಕಿ ನೀಟಾಗಿ ಅದು ಎಷ್ಟು ಅದಕ್ಕೆ ಬೇಕು ಸಾಂಬಾರು ಮಾಡಿಬಿಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಕೂಡ ಅಷ್ಟೇ, ನಮ್ಮ ಒಂದು RM ಸಂಪೂರ್ಣ ಸಾಂಬಾರು ಪೌಡರ್ ಬಗ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಇದೆ. ಯಾರಿಗಾದರೂ ಬೇಕಿದ್ದರೆ ಅದನ್ನು ಕೂಡ ನೀವು ಆರ್ಡ್ರ್ ಮಾಡಿ. ನಾನೇನಂತ ಹೇಳಿದ್ರೆ ಯಾವುದು ಕೂಡ ಪ್ರಿಸರ್ವೇಟಿವ್ ಕೆಮಿಕಲ್ ಏನೂ ಇಲ್ದಿರ ಪ್ಲಾಸ್ಟಿಕ್ ಬಳಸದೆ ಎಷ್ಟು ಒಂದು ಆರ್ಗ್ಯಾನಿಕ್ಕಾಗಿ ನೀಟಾಗಿ ಮಾಡ್ಬೋದು ಅಷ್ಟು ಕೇರ್ ತೊಗೊಂಡು ನೀವು ಮನೇಲೇ ಮಾಡ್ಕೊಂಡಿದ್ದೀರೇನೋ ಅನ್ನೋ ರೀತಿ ನಾನು ಶ್ರಮಪಟ್ಟು ನಾನು ಪ್ರಾಡಕ್ಟ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಸಾಂಬಾರು ರೆಡಿ ಆಗಿದ್ದಾಯಿತು. ಸಾಂಬಾರು ಆದಮೇಲೆ ತಿಂಡಿ ಕೊಟ್ಬಿಡೋಣ ಮಕ್ಕಳಿಗೆ. ತಿಂಡಿ ಕೊಟ್ಬಿಟ್ಟು ಸ್ವಲ್ಪ ಬೇಗ ಎಲ್ಲ ಬಾಕ್ಸ್ ಕಟ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ರುಚಿಯಾದ ಒಂದು ಆರೋಗ್ಯಕರವಾದ ಏನು ನವಣೆ ಮೆಂತ್ಯ ಸೊಪ್ಪಿನ ಕಿಚಡಿ ರೆಡಿ ಆಯಿತು. ಸೊ ಫ್ರೆಂಡ್ಸ್ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಅಂಗಡಿ ಕಡೆ ಹೊರಟಿದ್ದೀನಿ. ಕೆಲಸ ಎಲ್ಲ ಮುಗ್ದಿದ್ದಾಯಿತು. ಸೊ ಏನಪ್ಪ ಇವರು ಮನೆ ಕೆಲಸ ಅಂಗಡಿ ತಿಂಡಿ ಇದೇ ಆಗೋಯ್ತು ಅಂತ ಯಾರಿಗಾದರೂ ಅನಿಸಿದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನೇನಂತ ಹೇಳಿದ್ರೆ ಆದಷ್ಟು ನನ್ನ ಒಂದು ಯೂಟ್ಯೂಬ್ನಲ್ಲಿ ಒಂದು ಇನ್ಸ್ಪೈರ್ ಆಗೋಂಥ ವಿಡಿಯೋಗಳನ್ನ ಮಾಡಬೇಕು. ಈಗ ಕೆಲವ್ರಿಗೆ ಅಡುಗೆ ಕಲಿಯೋದು ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಹೆಲ್ಪ್ ಆಗೋಂಥ ಲಾಗ್ಗಳಾಗಿರ್ಬೋದು, ಮತ್ತು ಒಂದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಒಂದು ಮೋಟಿವೇಶನಲ್ ಇನ್ಸ್ಪೈರ್ ಆಗಬೇಕು. ನಾನು ಲಾಗ್ ನೋಡಿ ಏನೋ ಒಂದು ಅವ್ರಿಗೆ ಒಂದು ಇನ್ಸ್ಪೈರ್ ಆಗಬೇಕು. ಆ ರೀತಿ ನನಗೆ ಲಾಗ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂದು ಫ್ಯಾಮಿಲಿ ತೋರಿಸ್ಕೊಂಡು ಟೈಮ್ ಪಾಸ್ಗೆ ಏನೋ ಯೂಟ್ಯೂಬ್ ಮಾಡಬೇಕನ್ನೋದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಒಂದು ವಿಡಿಯೋಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡಬೇಕು ಅನ್ನೋದಷ್ಟೇ ನನಗೆ ಇಷ್ಟ ಆಗೋದು. ಸೊ ನೀವು ಕೂಡ ಕಮೆಂಟ್ ಮಾಡಿ ಯಾವ ರೀತಿ ಲಾಗ್ ಮಾಡಬೇಕಂತ ಹೇಳಿ. ಯಾರಿಗಾದ್ರೂ ಬೋರ್ ಅನಿಸಿದರೆ ಅದನ್ನು ಕೂಡ ನೀವು ಸ್ಟ್ರೈಟಾಗಿ ಹೇಳಿ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಯಾಕೆಂದರೆ ಎಲ್ಲ ಒಂದು ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಕೂಡ ನಾವು ಲೈಫಲ್ಲಿ ತಗೊಬೇಕಾಗುತ್ತೆ. ನಮಗೆ ಗೊತ್ತಿಲ್ಲದರೆ ಏನೋ ಒಂದೇ ರೀತಿ ಆಗಿಬಿಟ್ಟಾಗ ಅದು ಕಷ್ಟ ಆಗುತ್ತೆ. ಯಾರೋ ಒಂದು ಹೇಳಿದಾಗ ಹೌದು ನಮಗೂ ಕೂಡ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಬನ್ನಿ ಟೈಮ್ ಆಗ್ತಾ ಇದೆ, ಬೇಗ ಅಂಗಡಿ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ಇವತ್ತೆಲ್ಲ ಕ್ಲೀನಿಂಗ್ ಇದೆ, ಸ್ವಲ್ಪ ಚಿಲ್ಲಿ ಪೌಡರ್ ಮಾಡ್ಕೊಬೇಕು, ಮತ್ತು ಬಿಸಿಬೇಳೆಬಾತ್ ಪೌಡರ್ ಕೂಡ ಮಾಡಬೇಕು. ಹಾಗಾಗಿ ಇವಾಗ ಅಂಗಡಿ ಕಡೆ ಹೊರಡೋಣ. ಅಲ್ಲಿ ಕೆಲಸ ಹೇಗಿರುತ್ತೆ ಏನು ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಇವಾಗ ನವಣೆ ಕಿಚಡಿ ಮಾಡಿದ್ದೆ ಅಲ್ವಾ. ಸೊ ನಾನು ಹೇಳೋದು ಮರ್ತಿದ್ದೆ, ಅದಕ್ಕೋಸ್ಕರ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ, ಅಂದರೆ ಫೋನಲ್ಲೂ ಕೂಡ ಹೇಳ್ತಾ ಇರ್ತಾರೆ, ಮೇಡಮ್ ನೀವು ಮಿಲೆಟ್ಸ್ ಎಲ್ಲ ಉಪಯೋಗಿಸ್ಕೊಂಡು ತಿಂಡಿ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತೀರಾ. ಸೊ ಟೇಸ್ಟ್ ಇರಲ್ಲ, ಮತ್ತು ಯಾರೂ ಲೈಕ್ ಮಾಡಲ್ಲ ಮನೆಯಲ್ಲಿ, ಮಕ್ಕಳು ಎಲ್ಲರೂ ನಮಗೆ ಇಷ್ಟ ಆಗಲ್ಲ ಪರ್ಸ್ನಲಾಗಿ ಹೇಳ್ಕೊಬೇಕಾದ್ರೆ ಅಂತೆಲ್ಲ ಹೇಳ್ತಿರ್ತೀರಾ. ಖಂಡಿತವಾಗ್ಲೂ ನಾನು ಇವತ್ತು ನಿಮಗೆ ಒಂದು ಏನು ರೆಸಿಪಿ ತೋರಿಸ್ತೆ ಅದನ್ನು ಟ್ರೈ ಮಾಡಿ ನೋಡಿ. ಎಷ್ಟು ಹೆಲ್ತಿಯಾಗಿದೆ ಅಂತ ಹೇಳಿದ್ರೆ, ನೀವು ಮೆಂತ್ಯ ಸೊಪ್ಪು ಕೂಡ ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಂಗಾಗುತ್ತೆ. ಸೊ ಒಂದು ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಶುಗರ್ ಅಂತ ಅಲ್ಲ, ಶುಗರ್ ಇರೋರಿಗೆ ಅಂತಲ್ಲ, ನಾರ್ಮಲ್ ಆಗು ಕೂಡ ನೀವು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ಆರೋಗ್ಯನ ನಾವು ಕಾಪಾಡ್ಕೊಬೋದು ಅಂತಲೇ ಹೇಳ್ತೀನಿ. ಸೊ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಯಾರು ಮಿಸ್ ಮಾಡಬೇಡಿ ಈ ರೆಸಿಪಿ ಅಂತೂ. ಸೊ ಬನ್ನಿ ಇವಾಗ ನಾನು ಅಂಗಡಿ ಕಡೆ ಹೋಗ್ತಾ ಇದ್ದೀನಿ. ನಾನು ಅಂಗಡಿಗೆ ಬಂದ ಕೂಡಲೇ ಸ್ವಲ್ಪ ಅಂಗಡಿನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಅದೆಲ್ಲ ಹರಡ್ಕೊಂಡಿತ್ತು. ಅದಕ್ಕೋಸ್ಕರ ಎಲ್ಲ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಅದನ್ನು ಟ್ರ್ಯಾಕಲ್ಲೆಲ್ಲ ನೀಟಾಗಿ ಜೋಡಿಸಿ, ನಂತರ ಸ್ವಲ್ಪ ಯಾವುದು ಅರ್ಜೆಂಟ್ ಇತ್ತು ಅದನ್ನು ನಾನು ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ.
ಸ್ವಲ್ಪ ಎಮರ್ಜೆನ್ಸಿ ಇರೋದು, ಇವತ್ತು ಕೆಲಸ ಇರೋದ್ರಿಂದ ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ ಕಳಿಸ್ಲಿಕ್ಕೆ, ನಾಳೆ ಕಳಿಸ್ಕೊಳ್ಳೋಣ ಅಂದ್ಬಿಟ್ಟು ಅರ್ಜೆಂಟ್ ಇರೋದು ಮಾತ್ರ ಕಳಿಸ್ತಾ ಇದ್ದೀನಿ. ಸೊ ಇದಕ್ಕೆ ನನ್ನ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡ್ತಾರೆ, ಇಬ್ಬರು ಇದ್ದಾರೆ, ಆದರೆ ಅವ್ರು ವೀಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇದನ್ನು ಪ್ಯಾಕ್ ಮಾಡಿ ಇಟ್ಬಿಟ್ಟು ಪೌಡ್ರ್ ಮಾಡೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವಾಗ ಏನಂತ ಹೇಳಿದ್ರೆ, ತುಂಬ ಜನ ಕೇಳ್ತಿರ್ತೀರ, ಒಬ್ಬರೇ ಮಾಡ್ತೀರಾ ವಿಡಿಯೋ, ನೀವು ಒಬ್ಬರೇ ಇರ್ತೀರಲ್ಲ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇಲ್ಲ, ಯಾವುದೇ ಆದರೂ ಕೂಡ ಒಬ್ಬರೇ ಮಾಡೋದಕ್ಕೆ ಯಾವುದೂ ಸಾಧ್ಯ ಇಲ್ಲ. ಸೊ ನನಗೆ ನನ್ನ ಫ್ರೆಂಡ್ಸ್ ಕೂಡ ಇಬ್ಬರು ಬಂದು ಹೆಲ್ಪ್ ಮಾಡ್ತಾರೆ. ಇವಾಗ ನೋಡಿ, ಇದು ಸ್ವಲ್ಪ ಅಲ್ಲಲ್ಲೇ ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟೇ. ನನಗೆ ಬರೀ ಕೆಲಸದ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಂದರೆ ಕಷ್ಟ ಆಗುತ್ತೆ. ಅದು ಸಾಂಬಾರು ಪುಡಿ, ಬಿಸಿಬೇಳೆಬಾತ್ ಪೌಡರು ನಾನು ಇವಾಗ ಬಾಕ್ಸ್ಗೆ ಹಾಕೋತಾ ಇದ್ದೀನಿ, ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಅದು ರೆಡಿ ಆಯಿತು. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತೇಳಿ. ನಾನೇನಂದರೆ ಬ್ಯಾಡ್ಗಿನ ಒಂದು 70% ಹಾಕಿ 30% ಮಾತ್ರ ಗುಂಟೂರು ಹಾಕ್ತೀನಿ. ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಿಮಗೆ ಅದು ಕತ್ಲೆ ಆಲ್ರೆಡಿ ಇವಾಗ ಕತ್ಲೆ ಆಗಿಬಿಟ್ಟಿದೆ. ನಾವು ಏನೋ ಅದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರೋದು. ಇವಾಗ ನಾನು ಆಲ್ರೆಡಿ ಈಗ ಇಷ್ಟೊತ್ತಿಗಾಗಲೇ ಒಂದು 7 ಗಂಟೆ ಆಗಿತ್ತು ನನಗೆ, ಒಂದು 6:30 ಆಗಿತ್ತು ಅಂದ್ಕೊಳ್ಳಿ. ಸೊ ಕತ್ಲೆ ಆಗಿತ್ತು ಆವಾಗಲೇ, ಆದರೂ ಕೂಡ ಅದು ಕಲರ್ ಹೆಂಗೆ ಕಾಣಿಸ್ತಾ ಇದೆ, ಬೆಳಗಿನ ಟೈಮ್ ಆದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಕಲರು. ಸೊ ನೋಡಿ, ಇದು ರೆಡಿ ಆಗಿದ್ದಾಯಿತು. ಎಲ್ಲನೂ ಇವಾಗ ನೀಟಾಗಿ ಸ್ಟೀಲ್ ಬಾಕ್ಸ್ಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಹೋಗೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಫೈನಲ್ ಆಗಿ ಇವತ್ತಿನ ಒಂದು ಕೆಲಸ ನೀಟಾಗಿ ಒಂಥರ ತೃಪ್ತಿಯಾಗಿ ನಾವು ಮಾಡಿದ್ವಿ. ಎಲ್ಲ ಪ್ಯಾಕ್ ಆಯಿತು, ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಅಂಗಡಿನ ಚಿಲ್ಲಿ ಪೌಡರ್ ಒಂದಷ್ಟು ಪ್ರಾಡಕ್ಟ್ ಕೂಡ ರೆಡಿ ಮಾಡಿದ್ವಿ. ಒಂಥರ ತುಂಬ ಖುಷಿ ಅನಿಸುತ್ತೆ ಹೋಗ್ಬೇಕಾದ್ರೆ, ಏನೋ ಒಂಥರ ತೃಪ್ತಿ ಅಂತೀವಲ್ಲ, ಆ ರೀತಿ ಅನಿಸುತ್ತೆ. ನೀಟಾಗಿ ಕೆಲಸ ಮುಗೀತು ಅಂತ ಹೇಳಿದ್ರೆ. ನನ್ನ ಇನ್ನೊಂದು ಏನಂದರೆ, ನಾನು ಯಾವುದು ಪ್ಲಾಸ್ಟಿಕ್ ಬಳಸಲ್ಲ ಫ್ರೆಂಡ್ಸ್, ಸ್ಟೀಲ್ ಡಬ್ಬಿಲೇ ನಾನೆಲ್ಲ ಒಂದು ಪೌಡರ್ನ ಸ್ಟೋರ್ ಮಾಡೋದು. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು. ಏನೋ ಒಂಥರ ತುಂಬ ಖುಷಿ ಅನ್ನಿಸ್ಬಿಡ್ತು. ಬೆಳಗಿನ ಏನೋ ಅವ್ರು ಹೂವೆಲ್ಲ ಹಾಕಿರಲಿಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇವಾಗ ಮತ್ತೆ ಸಂಜೆ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ. ಮಕ್ಕಳೇನು ಮಾಡ್ತಾಯಿದ್ದಾರೆ ಅಂದರೆ, ಮಕ್ಕಳು ಋತ್ವಿಕ್ ಓದ್ಕೋತಾ ಇದ್ದಾನೆ, ಮೋಹಿತಾ ಬಂದು ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅದೇ ಅವಳಿಗೆ ಭರತನಾಟ್ಯ ಪ್ರಾಕ್ಟೀಸ್ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಅಡುಗೆ ಮನೆ ಕೆಲಸ ನಮ್ಮನ್ನ ಕರಿತಾ ಇದೆ. ಸೊ ಎಲ್ಲ ಲೇಡೀಸ್ಗೂ ಅದು ಇದ್ದೇ ಇರುತ್ತೆ, ನಾವು ಏನೇ ಕೆಲಸ ಮಾಡಲಿ ಏನೇ ಇರಲಿ. ಸೊ ಅಡುಗೆ ಮನೆ ಕೆಲಸ ಅಂತೂ ನಮಗೆ ಪರ್ಮನೆಂಟಾಗಿ ಇದ್ದೇ ಇರುತ್ತೆ. ಸೊ ಏನಂದರೆ, ಮುದ್ದೆ ಮಾಡಬೇಕು, ಇಲ್ಲಾಂದರೆ ಅವ್ರು ಕೇಳಿಬಿಟ್ಟು ದೋಸೆ ತಿಂತಾರ, ಇಲ್ಲ ಮುದ್ದೆನ ಕೇಳಿಬಿಟ್ಟು ಮಾಡ್ಕೊಳ್ಬೇಕು. ದೋಸೆ ಇಟ್ಟಿದೆ, ಬೆಂಡೆಕಾಯಿ ಪಲ್ಯ ಕೂಡ ಇದೆ. ಹಾಗಾಗಿ ಅವರು ಮೋಹಿತಾನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಅವಳು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದೆ ಅಲ್ವಾ, ಗಿನ್ನಿಸ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾಳೆ, ಮತ್ತು ರೆಗ್ಯುಲರಾಗಿ ಕೂಡ ಭರತನಾಟ್ಯನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವ್ರು ಬಂದ ಕೂಡಲೇ ಮಕ್ಳಿಗೆ ಊಟ ಕೊಟ್ಬಿಟ್ಟು ಋತ್ವಿಕ್ ಓದ್ಕೋತಾ ಇದ್ದಾನೆ. ಸೊ 1-2 ಲೆಸನ್ನು ಹಿಸ್ಟ್ರಿ ಸಿವಿಕ್ಸು ಹೇಳ್ಬಿಟ್ಟು ಬಂದಿದೆ, ಓದ್ಬಿಟ್ಟು ಅದನ್ನು ಬರ್ದು ಪ್ರಾಕ್ಟೀಸ್ ಮಾಡಪ್ಪ ಅಂತ ಹೇಳಿ. ನಾನೇನಂದರೆ ಫ್ರೆಂಡ್ಸ್, ತುಂಬ ಸ್ಪೂನ್ ಫೀಡ್ ಮಾಡೋಕ್ಕೆ ಹೋಗಲ್ಲ ಮಕ್ಕಳಿಗೆ. ಇಷ್ಟು ಓದಿ ಅಂತ ಹೇಳ್ಬಿಡ್ತೀನಿ. ಇಲ್ಲಾಂದರೆ ನಿನಗೆ ಗೊತ್ತಿರುತ್ತಲ್ವಪ್ಪ, ಯಾವುದು ಓದ್ಕೊಂಡಿಲ್ಲ ಅದನ್ನು ನೀನು ಓದ್ಕೊ, ಮತ್ತು ನಿಂಗೆ ಯಾವ್ದು ತುಂಬ ಕಷ್ಟ ಅನಿಸುತ್ತೆ ಆ ಸಬ್ಜೆಕ್ಟ್ ನೀನು ತುಂಬ ಓದ್ಕೊ ಅಂತ ಹೇಳಿರ್ತೀನಿ. ಅಂದರೆ ಏನಂದರೆ, ಅದನ್ನು ನಾನು ನೋಡದೆ ಅಂತೂ ಇರಲ್ಲ. ಎಷ್ಟೇ ಕೆಲಸ ಏನೇ ಬ್ಯುಸಿ ಇದ್ರೂ ಯಾವ ಸಬ್ಜೆಕ್ಟು ನೀನು ಯಾವ ಲೆಸನ್ ನೀನು ಓದಿದ್ಯಾ, ಯಾವ್ದು ಅರ್ಥ ಆಗಿಲ್ಲ, ಸೊ ಅರ್ಥ ಆಗದಿರೋದೇನು ಮಿಸ್ ಕೇಳಪ್ಪ, ಆ ರೀತಿ ಅಂತೂ ನಾನು ಮಾತಾಡ್ತಿರ್ತೀನಿ ಮಕ್ಳ ಜೊತೆನಲ್ಲಿ. ಹಂಗನ್ಬಿಟ್ಟು ತುಂಬ ಓದು ಅಂತ ನಾನು ಒತ್ತಡನೂ ಕೂಡ ಹಾಕಲ್ಲ ನನ್ನ ಇಬ್ರಿಗೂ ಅಷ್ಟೇ. ಸೊ ನಾನು ಹೇಳೋದಿಷ್ಟೇ, ನಿಮಗೆ ಆದರೂ ಅಷ್ಟೇ ಫ್ರೆಂಡ್ಸ್, ಮಕ್ಕಳಿಗೆ ತುಂಬ ಒತ್ತಡ ಹಾಕ್ಬೇಡಿ. ಇವತ್ತಿನ ಇದರಲ್ಲಂತೂ ನೀವೇ ನೋಡ್ತಿರ್ತೀರ ಎಷ್ಟು ಸಿಲೆಬಸ್ ಅಂದರೆ, ನಾವೆಲ್ಲ ಓದ್ಬೇಕಾದ್ರೆ ನಿಜವಾಗ್ಲೂ ಇಷ್ಟೊಂದು ಅಡ್ವಾನ್ಸ್ ಆಗಿ ಇರಲಿಲ್ಲ. ಸೊ ನಾವು ಆರಾಮಾಗಿ ಆಟ ಆಡ್ಕೊಂಡು ಓದ್ಕೊಂಡೇ ಬರ್ತಿದ್ವಿ. ಸೊ ಇವತ್ತಿನ ಮಕ್ಳಿಗೆ ಹಂಗಿಲ್ಲ, ಓದು ಅಂತ ಅದು ಒಂಥರ ಒತ್ತಡದ ಥರ ಆಗ್ಬಿಡುತ್ತೆ. ಕೆಲವೊಂದ್ಸಲ ಮಕ್ಳಿಗೆ ಓದೋದ್ರ ಬಗ್ಗೆ ಜಿಗುಪ್ಸೆ ಕೂಡ ಬಂದ್ಬಿಡ್ಬೋದು ಅದರಿಂದ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಅವ್ರಿಗೆ ಒಂಥರ ಮೋಟಿವೇಟ್ ಮಾಡೋ ರೀತಿ ಮಾತಾಡ್ತೀನಿ. ನೋಡಪ್ಪ, ಇವಾಗಿಂದ ಓದ್ಕೊಂಡ್ಬಿಟ್ರೆ ಎಕ್ಸಾಮ್ಗೆ ಈಸಿಯಾಗಿರುತ್ತೆ. ಸೊ ನೀನು ಡೈಲಿ ಒಂದೊಂದು ಲೆಸನ್ ಅಂತ ನೀನು ಕವರ್ ಮಾಡ್ಕೊಂಡು ಬಂದ್ರೂ ಎಕ್ಸಾಮ್ ಟೈಮಲ್ಲಿ ಆರಾಮಾಗಿರ್ಬೋದು, ಏನೂ ಟೆನ್ಷನ್ ಇರಲ್ಲ. ಈ ರೀತಿ ಹೇಳ್ತೀನಿ, ಇಷ್ಟು ಓದ್ಬಿಟ್ಟು ಬರ್ಕೊಂಬಿಡು, ನಿನಗೆ ನೋಡು ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ, ಬರೆದು ಪ್ರಾಕ್ಟೀಸ್ ಮಾಡಪ್ಪ, ಯಾವ್ದು ಅರ್ಥ ಆಗಿಲ್ಲ, ನಿಂಗೆ ಯಾವ್ದು ಅರ್ಥ ಆಗಿದೆ, ಒಂಥರ ಫ್ರೆಂಡ್ಲಿ ಆಗಿ ನಾನು ಕೇಳ್ತೀನಿ. ಅದು ಬಿಟ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ನೀನು ಓದಿಲ್ಲ ಅಂದ್ಕೊಂಡು ಬೈಯೋದು, ಹೊಡಿಯೋದು ಮಕ್ಕಳಿಗೆ ಖಂಡಿತವಾಗ್ಲೂ ನನಗಂತೂ ಅದು ಇಷ್ಟ ಆಗಲ್ಲ. ಸೊ ಆ ಥರ ಮಾಡಲೂಬಾರ್ದು.
ಯಾಕೆಂದರೆ ಎಲ್ಲ ಮಕ್ಕಳು ಕೂಡ ಒಂದೇ ಥರ ಇರಲ್ಲ. ಯಾರಿಗೋ ಒಬ್ರಿಗೆ ಒಂದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದ್ದರೆ ಇನ್ನೊಂದು ಸಬ್ಜೆಕ್ಟು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅವರ ಒಂದು ಆಸಕ್ತಿ ಏನಿರುತ್ತೆ ಅದನ್ನು ನಾವು ಗಮನ ಕೊಡಬೇಕಾಗುತ್ತೆ. ನಾನು ಅಷ್ಟೇ, ಅಂದರೆ ಓದದೆ ಅಂತೂ ನಾನು ಬಿಡಲ್ಲ, ಓದಬೇಕು, ಆದರೆ ತುಂಬ ಒತ್ತಡ ಹಾಕಕ್ಕೆ ಹೋಗಲ್ಲ ಅಷ್ಟೇ. ದಿನಕ್ಕೆ ಇಷ್ಟು ಕವರ್ ಮಾಡ್ಕೊಪ್ಪ ಅನ್ನೋ ರೀತಿ ನಾನು ಹೇಳ್ಬಿಡ್ತೀನಿ. ಸೊ ಇವಾಗ ಅವನು ಓದ್ಕೊತಾ ಇದ್ದಾನೆ. ಊಟ ಮುಗಿಸಿ ಇವತ್ತಿನ ಕಾರ್ಯಕ್ರಮ ಮುಗೀತು. ಆಗಲೇ ಹೇಳಿದಾಗ ಸ್ವಲ್ಪ ಬುಕ್ಸು ಕೂಡ ಓದ್ಕೊಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ದಿನದ ಲಾಗ್ ಅಂತಲೇ ಹೇಳ್ತೀನಿ. ಸೊ ಯಾರಿಗಾದರೂ ಈ ಒಂದು ವಿಡಿಯೋ ತುಂಬ ಸ್ವಲ್ಪನಾದರೂ ಇನ್ಸ್ಪೈರ್ ಆಗಿದೆ, ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದು ಒಳ್ಳೊಳ್ಳೆ ಒಂದು ಕಂಟೆಂಟ್ ಇರುವಂಥ ಲಾಗ್ಗಳನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.